ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೊಳ್ಳೆ ಕಟಿಂಗ್ಗಳು, ಸ್ಟಿಚಿಂಗ್ಗಳು ಎಲ್ಲ ತೋರಿಸ್ತಾ ಹೋಗ್ತೀನಿ. ಕಲಿಯೋರ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನೋಡಿ, ಈ ಲಂಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆರಿಗೆ ಲಂಗ ಥರನೇ, ಆದರೆ ನೆರಿಗೆ ಇಲ್ಲ. ಫುಲ್ಲು ನೋಡಿ ಇಲ್ಲಿ ಎಷ್ಟು ಅಗಲ ಬಂದಿದೆ. ಈ ರೀತಿ ಕಟ್ ಮಾಡಿಕೊಂಡು ಹೊಲಿಯೋದು ಹೇಗೆ. ಇದಕ್ಕೆ ಮೇಲ್ಗಡೆ ಪ್ಲೈನ್ ಬ್ಲೌಸ್ ಆದರೂ ಹಾಕೋಬೋದು, ದಾವಣಿ ಆದರೂ ಹಾಕೋಬೋದು, ಯಾವ ಥರ ಬೇಕಿದ್ರೂ ನೀವು ಹಾಕೋಬೋದು. ಲಂಗ ದಾವಣಿ ಥರನೂ ಹಾಕೋಬೋದು ಅಥವಾ ಬರೀ ಲಂಗ ಬ್ಲೌಸ್ ಥರನೂ ಹಾಕೋಬೋದು. ಯಾವ ಥರ ಹಾಕೊಂಡ್ರು ಈ ಲಂಗ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಅಗಲನೂ ಇದೆ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗಲನ ಇಟ್ಕೋಬೋದು. ಈ ರೀತಿ ಇದೆ. ಇದು ಫುಲ್ಲು ಸ್ಟಿಚಿಂಗು ಕಟಿಂಗು ಎರಡನ್ನೂ ಹಾಕ್ತಾಯಿದ್ದೀನಿ. ನಿಮಗೆ ನರಿಗೆ ಕಾಣಿಸ್ತಾ ಇದೆಯಾ? ನರಿಗೆ ಕಾಣಿಸ್ತಾ ಇರೋದು ಮೈನ್ ಫ್ಯಾಬ್ರಿಕ್ದೆಲ್ಲ, ಲೈನಿಂಗ್ದು ನರಿಗೆ ಕಾಣಿಸ್ತಾ ಇರೋದು. ಮೈನ್ ಫ್ಯಾಬ್ರಿಕಲ್ಲಿ ನೋಡಿ ನರಿಗೆ ಇಲ್ಲ, ಇಲ್ಲಿ ಸ್ಟಿಚಸ್ ಇದೆ. ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ರೀತಿ ಲಂಗನ ಮಾಡೋದು ಹೇಗೆ, ಇದ್ರದ್ದು ಫುಲ್ ಕಟಿಂಗು. ಬನ್ನಿ ಇವಾಗ ಕಟಿಂಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಸೀರೆನ ತೊಗೊಂಡಿದ್ದೀನಿ. ಒಂದು ಸೀರೆಯಲ್ಲಿ ಯಾವುದನ್ನು ವೇಸ್ಟ್ ಮಾಡಿಲ್ಲ, ಯಾಕೆಂದರೆ ಸರ್ಗಿನ ಭಾಗನೂ ಕೂಡ ವೇಸ್ಟ್ ಮಾಡಿಲ್ಲ, ಬ್ಲೌಸ್ ಪೀಸನ್ನು ಕೂಡ ವೇಸ್ಟ್ ಮಾಡಿಲ್ಲ. ಇಬ್ಬರಿಗೂ ಲಂಗ ಬ್ಲೌಸ್ನ ಹೊಲಿಯೋಣ ಅಂದ್ಕೊಂಡು ಹೊಲಿತಾ ಇದ್ದೀನಿ. ಇಬ್ಬರಿಗೂ ನೀವು ಡಿವೈಡ್ ಮಾಡ್ಕೋಬೇಕು ಸೀರೆನ. ಫಸ್ಟು ಎಷ್ಟು ಮೀಟರ್ ಇದೆ ಅದನ್ನು ನೋಡಿಕೊಂಡು, ಒಬ್ಬರಿಗೆ ನಾನಿಲ್ಲಿ 3 ಮೀಟ್ರನ್ನ ತೊಗೊಂಡಿದ್ದೀನಿ, ಇನ್ನೊಬ್ಬರಿಗೆ 2.5ನ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಸರ್ಗಿನ ಪಾರ್ಟ್ ಏನಿತ್ತು ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ದೊಡ್ಡ ಸೈಜ್ಗೆ ಕಟ್ ಮಾಡ್ತಾಯಿದ್ದೀನಿ, 38 ಸೈಜ್ಗೆ. ಸೊಂಟದಳತೆ 36, ಉದ್ದ ಬಂದು 38ಗೆ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಫಸ್ಟು ನೀವು 4 ಫೋಲ್ಡನ್ನ ಮಾಡ್ಕೊಳ್ಳಿ. 4 ಫೋಲ್ಡನ್ನ ಮತ್ತೆ ಈ 2 ಫೋಲ್ಡ್ ಮಾಡಿ, ಆವಾಗ ಅದು 8 ಲೇಯರ್ ಆಗುತ್ತೆ. ಈ ರೀತಿ ನೋಡಿ, ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ವ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಸಮ ಹಿಡ್ಕೊಂಡು ನೀವು ಅದನ್ನು ಈ ರೀತಿ ಇಟ್ಕೊಳ್ಳಿ. ನಿಮ್ಮ ಕಡೆಗೆ ಆದಂಗೆ ಇಟ್ಕೊಳ್ಳಿ, ಅಥವಾ ನಿಮ್ಗೆ ಯಾವ ಕಡೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಆ ಕಡೆ ಇಟ್ಕೊಳ್ಳಿ. ಕಟಿಂಗ್ನ ನೀಟಾಗಿ ನೋಡ್ಕೊಳ್ಳಿ. ನೋಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕಡೆ ಇಟ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಅಂತ. ನಿಮಗೆ ಕಾಣಿಸ್ಲಿ ಅಂತ ಹೇಳಿ ನಾನು ಈ ಕಡೆಗೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮಾರ್ಕ್ನ ಈ ಕಡೆ ಮಾಡ್ತೀನಲ್ವ, ಹಂಗಾಗಿ. ಮತ್ತು ನೀವೀಗ ಅದನ್ನು ಕೆಳಗಡೆಯಿಂದ, ಇದು ನೋಡಿ ಸರ್ಗಿನ ಪಾರ್ಟು, ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ದಾವಣಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾಕೆ ನಾನು ಚಿಕ್ಕ ಮಗಳಿಗೆ ಸ್ವಲ್ಪನೇ ಬಟ್ಟೆ ಸಾಕು, ಮೇಲ್ಗಡೆ ಉಳಿಯೋದನ್ನೇ ಅವಳಿಗೆ ಬ್ಲೌಸ್ ಮಾಡ್ಬೋದು, ಹಂಗಾಗಿ ಅದನ್ನು ಎಕ್ಸ್ಟ್ರಾ ಎತ್ತಿಡ್ತೀನಿ. ಇವಾಗ ಕೆಳಗಡೆಯಿಂದ ನೀವು ಮೇಲ್ಗಡೆಗೆ ಮಾರ್ಕ್ನ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಕಟ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಕಟ್ ಮಾಡೋರು. ನಾನಿಲ್ಲಿ ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ 38 ರೆಡಿ ತೊಗೊಂಡಿದ್ದೀನಿ. 2 ಇಂಚು ಸೊಂಟದ ಪಟ್ಟಿ ತೊಗೋತೀನಿ, ಆವಾಗ ಅದು 40 ಸೈಜು ಕರೆಕ್ಟಾಗಿ ಬರುತ್ತೆ. ಯಾಕೆಂದರೆ ಲಂಗಗಳೆಲ್ಲ ಸ್ವಲ್ಪ ಉದ್ದ ಇದ್ರೇ ಚೆಂದ. ಹಂಗಾಗಿ ಈ ರೀತಿ ಮಾರ್ಕ್ನ ಹಾಕ್ಕೋಬೇಕು. ಈ ರೀತಿ ಮಾರ್ಕ್ನ ಹಾಕಿ ಆದಮೇಲೆ ಏನು ಮಾಡಿ, ನೀವು ಕರೆಕ್ಟಾಗಿ ಸ್ಟ್ರೈಟ್ ಮಾರ್ಕ್ ಹಾಕಾದ್ಮೇಲೆ ಅದ್ರ ಮೇಲೆ ಏನಾದರೂ ವೆಯ್ಟ್ ಇರೋವಂಥ ವಸ್ತುನ ಇಡಿ, ಯಾಕೆಂದರೆ ಜರಗಬಾರ್ದು ಫ್ಯಾಬ್ರಿಕ್ಕು. ಆ ಕಡೆ ಈ ಕಡೆ ಜರುಗಿದ್ರೆ ಮಿಸ್ ಆಗುತ್ತೆ ಲೇಯರ್ಗಳು. ಹಂಗಾಗಿ ಯಾವುದಾದ್ರೂ ಭಾರ ಇರೋವಂಥ ವಸ್ತುನ ಅದ್ರ ಮೇಲೆ ಇಡಿ. ಮತ್ತು ನೋಡಿ, ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಎಷ್ಟಕ್ಕೆ ಮಾರ್ಕ್ ಮಾಡ್ತೀನಿ ಅಂತೇಳಿ. ಈ ರೀತಿ ಈ ಕಡೆಯಿಂದ 3 ಇಂಚಿಗೆ ಕರೆಕ್ಟಾಗಿ ಟೇಪ್ನ ಇಟ್ಕೊಂಡು 3 ಇಂಚು ಅಥವಾ 4 ಇಂಚು, ಜಾಸ್ತಿ ಇದೆ ಅಂತ ಹೇಳಿದ್ರೆ 4 ಇಂಚು ಇಟ್ಕೊಳ್ಳಿ, ಕಮ್ಮಿ ಇದೆ ಅಂತ ಹೇಳಿದ್ರೆ 3 ಇಂಚು ಇಟ್ಕೊಳ್ಳಿ. ನೀವು ಯಾವ ರೀತಿ ಫೋಲ್ಡ್ ಮಾಡಿರ್ತೀರ, ಸೊಂಟದ ಅಳತೆ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವೇನು ಮಾಡಬೇಕಂತ ಹೇಳಿದ್ರೆ, ಈ ಡ್ರೆಸ್ಸಿಗೆ ಮಾತ್ರ ನೀವು ಸೊಂಟ ಎಷ್ಟಿದೆ ಅಂದರೆ, ಇವಾಗ ನನಗೆ 34 ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ 5 ಇಂಚು ಎಕ್ಸ್ಟ್ರಾನ ತಗೋತೀನಿ. 8 ಲೇಯರ್ ಇದೆ ಅಲ್ವಾ, 8 ಲೇಯರಲ್ಲಿ ಕೌಂಟ್ ಮಾಡ್ಕೋಬೇಕು ನೀವು. ಇವಾಗ ಅಲ್ಲಿ ಸೆಂಟ್ರಲ್ಲಿ ಒಂದು 5 ಇಂಚು ಬಂತು ಅಂದರೆ 5 ಎಂಟ್ಲಿ ಎಷ್ಟು ಬರುತ್ತೆ ಆ ರೀತಿ ಕೌಂಟ್ನ ಮಾಡಿಕೊಂಡು ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕು ನೀವು. 3 ಸ್ಟಿಚ್ ಏನು ಹಾಕಿರ್ತೀರೋ ಅದರಿಂದ ಕೆಳಗಡೆಗೆ ಟೇಪ್ನ ಹಿಡ್ಕೋಬೇಕು. ಕೆಳಗಡೆಗೆ ಯಾವ ರೀತಿ ಹಿಡ್ಕೋಬೇಕು ಅಂತ ಹೇಳಿದ್ರೆ, ಕ್ರಾಸಾಗಿ ಹಿಡ್ಕೋಬೇಕು. ನೋಡಿ, ಈ ರೀತಿ ಸೆಂಟರ್ಗೆ ಮಾರ್ಕ್ನ ಹಾಕೊಂಬಿಡಿ. ಆ ಸೆಂಟರಿಂದ ನಾನಿಲ್ಲಿ ಕರೆಕ್ಟಾಗಿ ಟೇಪ್ ಇಡ್ತೀನಿ ನೋಡಿ. ಬಾರ್ಡರ್ವರೆಗೂ ಹೋಗೋದು ಬೇಡ, ಬಾರ್ಡರಿಂದ ಮೇಲೇ ಸ್ಟಿಚ್ ಹಾಕಿದ್ಮೇಲೆ ಬಾರ್ಡರ್ ಟಚ್ ಮಾಡೋಂಗೆ ಇಲ್ಲ ನೀವು. ಸ್ಟಿಚ್ ಹಾಕಿದ್ಮೇಲೆ ಅಲ್ಲಿವರೆಗೂ ಹೋಗುತ್ತೆ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ನೋಡಿ ಮಾರ್ಕ್ ಹಾಕಿ, ಈ ರೀತಿ ನೀವು ಕ್ರಾಸಾಗಿ ಇಟ್ಕೊಂಡು ಮಾರ್ಕ್ನ ಹಾಕೋಬೋದು. ಟೇಪ್ ಬೇಕೆಂದರೆ ಟೇಪಲ್ಲಿ ಇಟ್ಕೊಳ್ಳಿ, ಇಲ್ಲ ಟೇಪ್ ಇಲ್ಲ ಅಂತ ಹೇಳಿದ್ರೆ ಸ್ಕೇಲಲ್ಲಿ ಇಟ್ಕೊಳ್ಳಿ, ಇಲ್ಲ ಹಂಗೆ ಗೊತ್ತಾಗುತ್ತೆ ನಮಗೆ ಅನ್ನೋಂಗಿದ್ರೆ ಹಂಗೆ ಕೂಡ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಕ್ರಾಸಾಗೇ ಬರಬೇಕು ಈ ಲೆಹೆಂಗಾ ಕಟಿಂಗಿಗೆ. ನೋಡಿ, ಈ ರೀತಿ ಎರಡೂ ಕಡೆ ಅದೇ ರೀತಿ ಹಾಕ್ಕೊಂಡು, ಇವಾಗ ನೋಡಿ ಯಾವ ರೀತಿ ಬಂದಿದೆ, ಕಾಣಿಸ್ತಿದೆಯಾ ನಿಮಗೆ? ಈ ರೀತಿ ಬಂದಿದೆ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಫಸ್ಟು ಮೇಲ್ಗಡೆದೇನಿದೆ ಅದನ್ನು ಈ ರೀತಿ ಕಟ್ ಮಾಡಿ ಎಕ್ಸ್ಟ್ರಾನ ತೆಗೆದಿಟ್ಬಿಡಿ. ತೆಗೆದಿಟ್ಬಿಟ್ಟು ಆಮೇಲೆ ಕ್ರಾಸಾಗೆ ಕಟ್ ಮಾಡ್ಕೋಬೇಕು. ಫುಲ್ ಬಾರ್ಡರೆಲ್ಲ ಕಟ್ ಮಾಡಬೇಡಿ, ಯಾಕೆಂದರೆ ಬಾರ್ಡರ್ ಹಂಗೆ ಬಿಡಬೇಕು, ಅವಾಗೇ ಅದಕ್ಕೆ ಲುಕ್ ಬರೋದು. ನೋಡಿ, ಈ ರೀತಿ ಕಟ್ನ ಮಾಡ್ಕೊಳ್ಳಿ.
ಈ ರೀತಿ ಕಟ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಇದನ್ನು ಸ್ಟಿಚಿಂಗ್ ಹೇಗೆ ಮಾಡಿದ್ದೀನಿ ಅಂತ ಸ್ಟಿಚಿಂಗ್ ವಿಡಿಯೋದಲ್ಲೂ ತೋರಿಸ್ತೀನಿ. ಕಟ್ಟಿಂಗ್ ನೋಡಿರೋರು ಹೋಗಿ ಸ್ಟಿಚಿಂಗ್ ಮಾಡಿ. ಮತ್ತು ಲಂಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ವ ನೀವು ಸ್ಟಾರ್ಟಿಂಗಲ್ಲೇ ಹೇಗೆ ಬಂದಿದೆ ಅಂತ, ಸಕ್ಕತ್ತಾಗಿ ಬಂದಿದೆ. ಅದಕ್ಕೆ ಬ್ಲೌಸು ಕೂಡ ಹೊಲ್ದಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ, ಅದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದೇ ಬಟ್ಟೆನ ನೀವು ಹೊರಗಡೆ ಹೊಲಿಸ್ತೀನಿ ಅಂತ ಹೇಳಿದ್ರೆ ತುಂಬ ದುಡ್ಡು ತಗೋತಾರೆ. ಅದೇ ನೀವೇ ಒಂದು ಸೀರೆ ಇದ್ದರೆ ಕಟ್ ಮಾಡಿ ಮಕ್ಕಳಿಗೆ ಹೊಲಿದ್ರೆ ನೀವು ಹೊಲ್ದಿರೋ ಖುಷಿನೂ ಇರುತ್ತೆ, ಮತ್ತು ಇದು ಕಟ್ಟಿಂಗ್ನ ಕಲ್ತ್ಕೊಂಡಂಗೂ ಆಗುತ್ತೆ. ಅಕಸ್ಮಾತ್ ಯಾರಾದರೂ ಬೇರೆಯವ್ರು ಕೇಳಿದ್ರು ಅವ್ರಿಗೂ ಹೊಲ್ಕೊಡ್ಬೋದು. ಹೊಲ್ಕೊಟ್ಟು ಇದಕ್ಕೆ ಏನಿಲ್ಲ ಅಂದ್ರೂ ಒಂದು 500 ರೂಪಾಯಿ 450 ಆ ರೀತಿ ತೊಗೋಬೋದು. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾದಮೇಲೆ ನಮಗೆ ಮೇಲ್ಗಡೆಗೆ ಸೊಂಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೊಂಟದ ಪಟ್ಟಿನ ಕಟ್ ಮಾಡ್ಕೋಬೇಕು. ಈ ರೀತಿ ಬಂದಿದೆ. ಬಾರ್ಡರ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಅದನ್ನು ಸ್ಟಿಚ್ ಮಾಡಿದ್ಮೇಲಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸ್ಟಿಚಿಂಗ್ನೂ ಕೂಡ ನೋಡಿ, ಕಟ್ಟಿಂಗ್ನ ಹೇಗೆ ನೋಡಿದ್ರು ಹಾಗೆ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ಇದನ್ನು ಎತ್ತಿಟ್ಬಿಟ್ಟು ಇದು ಮೇಲ್ಗಡೆಗೆ ಸೊಂಟದ ಪಟ್ಟಿ ಕಟ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ಸ್ಟಿಚಿಂಗಲ್ಲಿ. ಬಾಯ್.